ಸ್ವಲ್ಪ ಆಕ್ಟಿವ್ ಆಗಿರೋಣ ಅಂತ ಟ್ರೈ ಮಾಡ್ತೀನಿ. ಬಿಕಾಸ್ ಸಮ್ ರೀಸನ್ಸ್ ನಾನು ಮಾಡಕ್ ಆಗ್ತಾ ಇರ್ಲಿಲ್ಲ. ಮಾಡಿರ್ತೀನಿ, ಎಂಡಿಂಗ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟಿರ್ತೀನಿ. ಗೊತ್ತಿಲ್ಲ, ಅದೇನೋ ಹೋಗಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಇನ್ ಮುಂದೆ ಆದ್ರೂ ಸ್ವಲ್ಪ ಆಕ್ಟಿವ್ ಆಗಿರೋಣ ಅಂತ ಟ್ರೈ ಮಾಡ್ತೀನಿ. ಬಿಕಾಸ್ ಸಮ್ ರೀಸನ್ಸ್ ನಾನು ಮಾಡಕ್ ಆಗ್ತಾ ಇರ್ಲಿಲ್ಲ. ಓಕೆ, ಕಂಟಿನ್ಯೂ ಮಾಡ್ಬಿಡೋಣ. ಇದು ಏನು ತಲೆ ತಿಂಬೇಡ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಅಂಡ್ ನಾನು ಇಷ್ಟು ರೆಡಿ ಆಗಿದ್ದೀನಿ ಅಂದ್ರೆ ಆಬ್ವಿಯಸ್ಲಿ ಹೊರಗೆ ಹೋಗ್ತಿದ್ದೀನಿ ಅಂತಾನೆ ಅರ್ಥ ಅಲ್ಲ. ನಾನು ಟೆಂಪಲ್ ಹೋಗ್ತಾ ಇದ್ದೀನಿ. ಏನು ಹೇಳ್ಬೇಕು ಅಂದ್ರೆ ಟೆಂಪಲ್ ಬಗ್ಗೆ, ಟೆಂಪಲ್ ಹೋಗ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತೀನಿ. ಆಬ್ವಿಯಸ್ಲಿ ರೆಡಿನೂ ಆಗುತ್ತೆ, ಬಟ್ ಏನಾದ್ರೂ ಆಗಿ ಕ್ಯಾನ್ಸಲ್ ಮಾಡ್ಕೊಡೋದು. ಏನೋ ಗೊತ್ತಿಲ್ಲ, ಬಟ್ ಇವತ್ತು ಧೈರ್ಯ ಮಾಡಿ ಹೋಗ್ಲೇಬೇಕು ಅಂತ ಹೋಗ್ತಾ ಇದ್ದೀನಿ. ಹೋಗ್ತಾ ಹೋದವೇ ನೀರನ್ನು ಪಿಕಪ್ ಮಾಡ್ಬಿಟ್ಟು ನೀರನ್ನು ಪಿಕ್ ಮಾಡ್ಬಿಟ್ಟು ಅಲ್ಲೇ ತೋರಿಸ್ತೀನಿ ಯಾವ ದೇವಸ್ಥಾನ ಅಂತ. ಆಬ್ವಿಯಸ್ಲಿ ತುಂಬಾ ಜನಕ್ಕೆ ಇದೆ ದೇವಸ್ಥಾನ ಬಗ್ಗೆ ಗೊತ್ತಿರುತ್ತೆ. ಅಂಡ್ ಅಲ್ಲಿ ಹೋದ್ರೆ ಏನೇ ಅನ್ಕೊಂಡ್ರು ಆಗುತ್ತಂತೆ. ನೋಡೋಣ. ಅಲ್ಲಿ ಈ ದೇವಸ್ಥಾನ ನೋಡಿದ್ಮೇಲೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಸುತ್ತೆ. ಇದು ಮಲ್ಲೇಶ್ವರಮಲ್ಲಿರೋ ಗಂಗಮ್ಮ ತಾಯಿ ದೇವಸ್ಥಾನ. ಇಲ್ಲಿ ಎಷ್ಟು ಸತ್ಯ ಇದೆ ಅಂದ್ರೆ, ನಮ್ಮ ಮನೆಯಲ್ಲಿ ಬೋರ್ವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ನೀರ್ ಬರ್ತಿತ್ತು. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಸಮ್ಮರ್ ಟೈಮ್ ಅಲ್ಲಿ ತುಂಬಾ ಕಡೆ ಬೋರ್ವೆಲ್ ಅಲ್ಲಿ ನೀರ್ ಬರ್ತಾ ಇರ್ಲಿಲ್ಲ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ನೀರ್ ಬರ್ತಾ ಇರ್ಲಿಲ್ಲ. ಆಗ ನಮ್ಮ ಮಮ್ಮಿಗೆ ಯಾರೋ ಈ ತರ ಹೇಳಿದ್ರು, ಗಂಗಮ್ಮ ತಾಯಿಗೆ ಹೋಗಿ ಬೇಡ್ಕೊಳ್ಳಿ, ಆಗತ್ತೆ, ಒಳ್ಳೇದಾಗತ್ತೆ ಅಂತ. ಸರಿ ಆಯ್ತು, ನಮ್ಮ ಮನೇಲೂ ನಮ್ಮ ಮಮ್ಮಿ ಹೋದ್ರು. ಹೋಗಿ ಬೇಡ್ಕೊಂಡು ಅಲ್ಲಿ ಇದು ಅರ್ಚಕರು ಹೇಳಿದ್ರು, ಚೀಟಿ ಬರ್ತು ತ್ರಿಶೂಲಗೆ ಹಾಕಿ ಅಲ್ಲಿ ಕಟ್ಟಿ ಅಂತ. ಸರಿ ಕಟ್ಬಿಟ್ಟು ಬಂದ್ರು, ಮನೇಲೂ ಪೂಜೆ ಮಾಡಿದ್ರು. ಎಂತ ಮಿರಾಕಲ್ ಅಂದ್ರೆ ನಿಜವಾಗ್ಲೂ ಅವತ್ತು ಬೋರ್ವೆಲ್ ಅಲ್ಲಿ ನೀರ್ ಬಂತು. ಅಂದ್ರೆ ಅಂತ ಸಮ್ಮರ್ ಟೈಮ್ ಅಲ್ಲಿ ಎಷ್ಟೋ ಕಡೆ ಬೋರ್ವೆಲ್ ಅಲ್ಲಿ ನೀರ್ ಇರ್ಲಿಲ್ಲ. ಅವತ್ತು ಆ ತಾಯಿನ ಕೇಳ್ಕೊ ಬಂದಿದ್ದು ಅಷ್ಟೇ. ಬಂದು ಅವತ್ತಿನ ದಿನ ಸಾಯಂಕಾಲ ನೀರ್ ಬಂತು. ನಿಜವಾಗ್ಲೂ ಅದೊಂಥರ ಶಾಕಿಂಗ್. ಅದು ನಂಬಕ್ ಆಗದೆ ಇರ್ಬೋದು, ಆದ್ರೆ ಇದು ನಿಜಾನೇ. ಆ ತಾಯಿ ನಂಬಿ ಹೋದ್ರೆ ಯಾವತ್ತೂ ಕೈ ಬಿಡಲ್ಲ. ನಿಮ್ಗೂ ಇದೇ ತರ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಹೋಗಿ ಆ ತಾಯಿನ ಬೇಡ್ಕೊಳ್ಳಿ. ಹಾಗೆ ಯಾರಿಗಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ, ಶೇರ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ದೇವಸ್ಥಾನಕ್ಕೆ ಹೋದಾಗ ಅಂತ. ಹಲೋ, ಇವಾಗ ಎದುರುಗಡೆನೆ ಇರೋ ಕಾಡು ಮಲ್ಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮಳೆ, ಸಿಕ್ಕಾಪಟ್ಟೆ ಮಳೆ. ಈ ಮಳೆಯಲ್ಲಿ ಈ ತರ ಹೇಗಿದೆ? ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ಆ ಟೆಂಪಲ್ ಮುಗಿಸ್ಕೊಂಡ್ ಬಂದು ಇನ್ನೊಂದು ಟೆಂಪಲ್ ಅಲ್ಲಿ ಕೂತಿದ್ದೀನಿ. ನಂಗೆ ಗಂಗಮ್ಮ ದೇವಸ್ಥಾನಕ್ಕೆ ಎಷ್ಟು ಟ್ರೈ ಮಾಡ್ತೀನಿ, ಇವ್ರ ಜೊತೆ ಎಷ್ಟೊಂದ್ಸರಿ ಪ್ಲಾನ್ ಆಗಿ ಕ್ಯಾನ್ಸಲ್ ಆಗಿದೆ, ಎಂಡಿಂಗ್ ಮೂಮೆಂಟ್ ಕ್ಯಾನ್ಸಲ್ ಆಗಿದೆ. ಅಲ್ಲಿ ಹೋಗ್ಬೇಕು ಅಂದ್ರೆ ಏನಾದ್ರೂ ಒಂದ್ ಆಗ್ತಾ ಇತ್ತು. ಬಟ್ ಈ ಸರಿ ಗಟ್ಟಿ ಮನ್ಸು ಮಾಡ್ಕೊಂಡು ಆ ಟೆಂಪಲ್ ಬಂದೆ. ಈಗ ಆ ಟೆಂಪಲ್ ಮುಗಿಸ್ಕೊಂಡು ಎದುರುಗಡೆನೆ ಶಿವನ್ ಟೆಂಪಲ್ ಇದೆ, ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಪೂಜೆ ಆಯ್ತು, ಮಳೆ ಬರ್ತಾ ಇದೆ, ಅದರಿಂದ ನಾನು ಸ್ವಲ್ಪ ಕುತ್ಕೊಂಡಿದ್ದೀನಿ. ಇನ್ನು ಊಟ ಮಾಡಿಲ್ಲ, ಬಿಕಾಸ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಮೇ ಬಿ ನಿಮ್ ವಾಯ್ಸ್ ಕರೆಕ್ಟಾಗಿ ಕೇಳ್ತಿದ್ದೀನಿ, ಬಿಕಾಸ್ ಜೋರಾಗಿ ಮಾತಾಡಕ್ ಆಗಲ್ಲ. ತುಂಬಾ ಸೈಲೆಂಟ್ ಆಗಿದೆ, ನಮ್ಮ ವಾಯ್ಸ್ ಜೋರಾಗಿದೆ. ಅದಕ್ಕೆ ಮಳೆ ಬರ್ತಾ ಇತ್ತು, ಬಿಟ್ಟು ಬಿಟ್ಟು ಮಳೆ ಬರ್ತಾ ಇತ್ತು. ಇಲ್ಲಿ ಫಿಶ್ ಟಾಟಾಯ್ಸ್ ಇತ್ತು, ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಗೊಂಡ್ವಿ. ಸೊ ಗಂಗಮ್ಮ ದೇವಸ್ಥಾನದ ಎದುರುಗಡೆನೆ ಈ ದೇವಸ್ಥಾನ ಇದೆ, ಶಿವನ್ ದೇವಸ್ಥಾನ. ಸೊ ಇಲ್ಲಿ ಮುಗೀತು, ಮಳೆ ಇದೆ. ಮಳೆಯಲ್ಲಿ ನಮ್ದು ಈ ತರ ಪರಿಸ್ಥಿತಿ. ಸೊ ಚೆನ್ನಾಗಾಯ್ತು, ಇಂತ ಮಳೆ ಇರ್ಲಿ, ಬಟ್ ದರ್ಶನ ಪೂಜೆ ಆರಾಮ್ಸೆ ಆಯ್ತು. ಖುಷಿ ಆಗ್ತಿದೆ, ನೆಮ್ಮದಿ ಅನ್ಸ್ತಾ ಇದೆ. ಬಿಕಾಸ್ ನಾನು ದೇವಸ್ಥಾನಕ್ಕೆ
ಹೋಗಿನೇ ತುಂಬಾ ದಿನ ಆಗಿತ್ತು. ದೇವಸ್ಥಾನಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಎಷ್ಟು ಸಲ ದೇವಸ್ಥಾನ ಪ್ಲಾನ್ ಮಾಡಿದ್ರು ಕ್ಯಾನ್ಸಲ್ ಆಗ್ತಾ ಇತ್ತು. ಇವತ್ತು ಧೈರ್ಯ ಮಾಡಿ ದೇವಸ್ಥಾನಕ್ಕೆ ಬಂದಿದೀವಿ. ಸೊ ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಮೀನಾ ನನ್ ಜೊತೆ ಬರ್ತಿರೋದಕ್ಕೆ. ಬಿಕಾಸ್ ನಾನು ಪ್ರತಿ ಸಲ ದೇವಸ್ಥಾನಕ್ಕೆ ಪ್ಲಾನ್ ಮಾಡಿರ್ತೀನಿ, ಎಂಡಿಂಗ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟಿರ್ತೀನಿ. ಗೊತ್ತಿಲ್ಲ, ಅದೇನೋ ಹೋಗಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಹೋಗ್ಲೇಬೇಕು ಅಂತ ಬಂದಿದೀವಿ. ಸೊ ಡೋಂಟ್ ಬಿ ಸ್ಯಾಡ್. ಮಳೆ ಬರ್ತಾ ಇದೆ, ಅದಕ್ಕೆ ಸ್ಯಾಡ್ ಆಗಿದ್ದಾಳೆ. ಸಿಕ್ಕಾಪಟ್ಟೆ ಮಳೆ. ಈಗ ಆ ಟೆಂಪಲ್ಗೂ ಹೋಗ್ಬೇಕು ಅನ್ಕೋತಾ ಇದೀವಿ, ಬಟ್ ಮಳೆ ಹೋಗ್ತೀವೋ ಇಲ್ವೋ ಡೌಟು. ಅಲ್ಲಿ ಯಾರೋ ಪ್ರಸಾದ ತಿಂತಿದ್ದಾರೆ, ಅದನ್ನ ನೋಡಿ ಪ್ರಸಾದ ಕೊಡ್ತಿದ್ದಾರೆ ಅಂತಿದ್ದಾಳೆ. ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ಅವಳಿಗೆ, ಮಳೆ ಬೇರೆ. ಲುಕಿಂಗ್ ಕ್ಯೂಟ್. ಚೆನ್ನಾಗಿ ಕಾಣ್ತಾ ಇದೆಯಾ? ಅಲ್ಲಿಂದ ಮುಗಿಸ್ಕೊಂಡು ಮೀನಾ ಮನೆಗೆ ಬಂದ್ವಿ. ಮಳೆ ತುಂಬಾ ಇತ್ತು, ಅದಕ್ಕೆ ಅವಳು ಊಟ ಹಾಕೋ ಬರಕ್ಕೆ ಅಂತ ಹೋಗಿದ್ದಾಳೆ. ಓಹೋ, ದೋಸೆ, ಬಿಸಿ ಬಿಸಿ ದೋಸೆ. ಮಳೇಲಿ ನೆಂತ್ಕೊ ಬಂದು ಪಾಪ ಆಂಟಿ ದೋಸೆ ಮಾಡಿಕೊಟ್ಟಿದ್ದಾರೆ, ತಿನ್ಬೇಕು. ಹೋಗಿ ನೀನು ಹಾಕುವ. ಏನ್ ಡವ್ ಮಾಡ್ತಾಳೆ ಗೊತ್ತಾ ಇವಳು, ಯಪ್ಪ. ಇವಾಗ ಮನೆಗೆ ಬಂದೆ, ಸಿಕ್ಕಾಪಟ್ಟೆ ಮಳೆ ಇತ್ತು. ಹೋಗ್ಲಿಕ್ಕೆ ಆಗ್ಲೇ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಬಿಟ್ಟೋಗಿದೆ ಅಂತ. ನಮ್ ಲಕ್ಕಿ ನೋಡಿ ಹೆಂಗಾಗ್ಬಿಟ್ಟಿದ್ದಾನೆ. ಗಾಡ್, ಅಯ್ಯೋ ಅವನ್ ಮಮ್ಮ. ಬೋರ್ ಹೊಡ್ಸ್ಬಿಟ್ಟಿದೀನಿ, ಸಿಕ್ಕಾಪಟ್ಟೆ ಗಂಟುಗಳಾಗೋಗಿತ್ತು. ಇಲ್ಲ ಅದ್ರಿಂದ ಅವನಿಗೆ ರೆಡ್ ರೆಡ್ ರ್ಯಾಷಸ್ ತರ ಎಲ್ಲ ಆಗೋಗ್ಬಿಟ್ಟು, ಸೊ ಡಿಲೇ ಮಾಡಕ್ ಬೇಡ ಅಂತ ಹೇಳಿ ಪ್ರೂವ್ ಮಾಡ್ತಿದ್ದೆ. ತುಂಬಾ ಬೋರ್ ಹೊಡ್ಸ್ಬಿಟ್ಟಿದೀನಿ. ಲಕ್ಕಿ ತಗೊಂಡೇ ಇಲ್ಲ, ಹೊಸದು ಹೋಗಿತ್ತಲ್ಲ ಇದನ್ನು. ನಮ್ ಲಕ್ಕಿನ ಈ ತರ ನೋಡ್ತೀರಾ ಇನ್ನು? ಕ್ಯೂಟ್ ಆಗಿದೆ ಅಂತ ಹೇಳಿ. ಲಕ್ಕಿ ಮುಂಚೆ ಇರೋ ತರ ಇದ್ರೆ ಚೆನ್ನಾಗಿರ್ತಲ್ಲ, ಈ ತರ ಇದ್ರೆ ಚೆನ್ನಾಗಿರ್ತಲ್ಲ. ಐ ನೋ ಎಲ್ಲರಿಗೂ ಆ ತರನೇ ಇಷ್ಟ. ಹೇರ್ ಫುಲ್ ಹೇರ್ ಇದ್ರೆ ಎಷ್ಟು ಕ್ಯೂಟ್ ಆಗಿ ಕಾಡ್ತಾರೆ ಅಂತ. ಇವರು ಕ್ಯೂಟ್ ಆಗ್ತಾರೆ ಅಲ್ಲ ಮಗ್ನೆ? ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.